ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರದ ವ್ಲಾಗ್ ಇದು. ಭಾನುವಾರ ಬೆಳಗ್ಗೆ ಮನೇಲೇನು ವ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋನ. ಇವಾಗ ದೇವಸ್ಥಾನಕ್ಕೆ ಬಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಅಂಕಲ್ ದೇವ್ರನ್ನೆಲ್ಲ ತೊಳೆದಿರ್ತಾರೆ. ಇವಾಗ ನಾನು ದೇವರಿಗೆ ಎಣ್ಣೆ ಹಚ್ಚಿ ಸೀರೆ ಉಡಿಸಿ ಅಲಂಕಾರನ ಮಾಡ್ಕೊತೀನಿ. ಇದನ್ನು ಮಾಡೋದು ನಾನು. ಅಂಕಲ್ ದೇವ್ರನ್ನೆಲ್ಲ ತೊಳೆದು ಕ್ಲೀನ್ ಮಾಡಿರ್ತಾರೆ. ಸೊ ಇವಾಗ ಅಮ್ಮಂಗೆ ಸೀರೆ ಉಡಿಸ್ತಾ ಇದ್ದೀನಿ. Why? ಪಪ್ಪು ಇಲ್ಲಿ ಪಪ್ಪು
ಹ್ಞೂ ಆ ಕಡೆಗೆ ಹೋಗಿ ಹಿಂದೆ ಹೋಗು ಸುಮ್ಮನೆ ರೀ ಅದು ಬೆನ್ನಿ ದಬ್ಬ ದಬ್ಬ ಬೀಳ್ತೇವೆ ನೋವಾಯ್ತೈತೆ ಬೈದಿದ್ದೀನಿ ಬಿಡು ರೀ ಬುಡ್ರಿ ರೀ ನೀನು ಹಾಕ್ಬೋದು ನಾವು ಹಾಕಂಗಿಲ್ಲ ರೀ ತುಂಬೈತೆ ವಿಡಿಯೋ ಹಾಂ ಹಾಂ ಮತ್ತೆ ಆಫ್ ಮಾಡ್ಲಾ ಆಫ್ ಮಾಡ್ಲಾ ನೀರು ಬೇಡವಾ ಹೆಂಗೆ ಆಫ್ ಮಾಡೋದು ಹ್ಞೂ ಭತ್ತ ತಿಂತಿತ್ತು ಭತ್ತ ಗುಡ್ಡು ಕಟ್ಟಾಕಿನಿ ನೋಡಿ ನೋಡಿ ಆದರೂ ಭತ್ತ ಕಡಿಕೆ ಹೊರಡ್ತೈತಿ ಈಗ ಅಪ್ಪಗಾಗ್ತಿದೀಯಾ ಆಫ್ ಮಾಡ್ಲಾ ಓನಾ ಪಾಪ ಮನೆಗೆ ಅಲ್ಲ ಅನ್ನ ಕ್ಲೀನ್ ಮಾಡ್ಕೋಬೇಕಾನೆ ಅಲ್ಲಿ ನಾಳೆ ಸ್ಕೂಲಿಗೆ ಹೋಗ್ಬೇಕು ಇವಾಗ ಬರೀತಿದೀಯ ಬೆಳಗಿಂದ ಮೂರು ಪೇಜ್ ಅಲ್ಲ 3 ಲೈನ್ ಬರ್ದವಳೆ ಅಂದರೆ 3 ವ್ಯಕ್ತಿಗಳ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರು 4 ಜನದ ಬರ್ದವಳಷ್ಟೆ ಈಗ ಒಂದು ಬರ್ದವಳಂತೆ 5 ಸಾಕಾ 5 ಬೆಳಗ್ಗೆಯಿಂದ 5 ಅಮ್ಮ ನಾನು ಇಷ್ಟೊತ್ತಿ ರಜದ ಹೋಮ್ವರ್ಕ್ ಎಲ್ಲ ನಾನು ಏನು ಗೊತ್ತಾ ಸ್ಕೂಲ್ ರಜೆ ಕೊಡೋರಲ್ಲ ಇವತ್ತು ರಜೆ ಕೊಟ್ಟರೆ ನಾಳೆ ಅಷ್ಟೊತ್ತಿಗೆ ಹೋಮ್ವರ್ಕ್ ಕಂಪ್ಲೀಟ್ ಇನ್ನೇನು ಸ್ಕೂಲ್ ನಾಳಿಕೆ ಅಂದ್ರೆ ಇವತ್ತು ಬರೀತಿತ್ತಲ್ಲ ನಾನು ಏನಿಡೋಣ ವಿಡಿಯೋ ಆನಾಗಿದ್ರೆ ಡೀಸೆಂಟಾಗಿ ಬರೀತಾಳೆ ನೋಡಿ ಹಂಗೆ ಯಾಕಡೆ ಕೂತಿರ್ಗಲ್ಲ ಈಗ ನೋಡಿ ಓಕೆ ಅದಾದಮೇಲೆ ಸಂಜೆ ಬಂದು ಮಂಡೇ ವ್ಲಾಗು ಭಾನುವಾರ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ದೇವಸ್ಥಾನದಿಂದ ಬಂದ ಮೇಲೆ ನಾನು ಸೋಮವಾರ ಸಂತೆ ಎಲ್ಲ ಮುಗಿಸ್ಕೊಂಡು ಬಂದು ತೇಜಿಗೆ ಸ್ವಲ್ಪ ಹೊತ್ತು ಬರ್ಸ್ಬಿಟ್ಟು ಬಾರಮ್ಮ ಕುಂಟೆಪಿಲ್ಲೆ ಆಡೋಣ ಅಂದರು ಸೊ ಅವಳ ಜೊತೆ ಕುಂಟೆಪಿಲ್ಲೆ ಆಡ್ತಾ ಇದ್ದೀನಿ ನಾನು ಯಾರ ಮನೆ ಹತ್ರನೂ ಹೋಗಲ್ಲ ಯಾರ ಜೊತೆನೂ ಮಾತಾಡೋದಕ್ಕೆ ಹೋಗಲ್ಲ ನನ್ನ ಮಕ್ಳ ಜೊತೆ ಅವ್ರಿಗೇನು ಇದಾಗುತ್ತೆ ಅವ್ರ ಜೊತೆ ಆಟ ಆಡ್ಕೊಂಡು ಸೊ ಅದೇ ರೋಡಲ್ಲೆಲ್ಲ ಆಟ ಆಡ್ಬೇಕಾದ್ರೆ ಯಾರು ಏನಾರು ಅನ್ಕೋತಾರೆ ಅನ್ನೋದು ಸ್ವಲ್ಪ ಅನ್ನಿಸ್ತಿರುತ್ತೆ ಬಟ್ ನಾನು ಅವ್ರನ್ನ ಎಲ್ಲೂ ಕಳ್ಸಲ್ಲ ನಾನು ಯಾರ ಮನೆ ಮಾತಾಡ್ಕೋತೀವಿ ಪಾಪ ಏನು ಮಾಡ್ತಿದೀಯಾ ಓ ಯೋಗಾಸನ ಮಾಡ್ತಾಯಿತ್ತು ನಮ್ಮ ಪಾಪ ಹಾಂ ಆಮೇಲೆ ಆಮೇಲೆ ಸೊಂಟ ಎತ್ತು ಸೊಂಟ ಇದೆತ್ತು ಅವು ಬೇರೆದು ಮಾಡು ಮೇಲೆದು ಮಾಡು ಮೇಲೆದ ಎಷ್ಟು ದಿವಸದಿಂದ ಆಟ ಆಡ್ತಿದ್ದೆ ತೇಜ ಒಂದೇ ಮನೆ ಆಡು ಯಾವಾಗ ಬರೀ ಬಂಡ ಆಡ್ಬೇಡ ತೇಜು ಔಟ್ ತೇಜಿ 2ನೇದ್ರಲ್ಲಿ ತಾನೇ ನೀನು ಇದ್ದಿದ್ದು ಅದಕ್ಕೆ ಅದು ಬೀಳಲಿಲ್ಲ ಕೊಡು ಎಸ್
ಇಲ್ಲಿ ಯಾಕೆ ಮೂರನೇದ ಕೊಡ್ತೀನಿ ಹಂಗೆ 4 ಕೆಸೆ ಕೊಟ್ಟು ಅಲ್ಲಿ ಬರ್ಲಿ ಈಗ ನಿನಗೆ ಆಡಕ್ಕಾಗಲ್ಲ ಅಂದ್ಬಿಟ್ಟು ಬಂದ ಮ್ಯಾಮ್ 3 ಆಡಬೇಕು 3 ಮ್ಯಾಮ್ ಅಮ್ಮನ್ ಸೋಲ್ಸಕ್ ನೀನೇ ಸಾಕು ಗೆರೆ ಒಂಚೂರು ಟಚ್ ಆದ್ರೆ ನಾನು ನಿಜ ಔಟ್ ಮಾಡ್ತೀನಿ ಎಸ್ ಹ್ಞೂ ಸೊ ಆಟ ಎಲ್ಲ ಆಡಿದ ಮೇಲೆ ತೇಜು ಮತ್ತು ಅವರಪ್ಪ ಬೈಕ್ ತಗೊಂಡೆಲ್ಲ ಹೋದ್ರೆಲ್ಲ ಹೋಗಿ ಬರ್ತೀವಿ ಅಂತ ಇಲ್ಲೇ ಪಕ್ಕದವ್ರಿಗೆ. ಸೊ ಆಮೇಲೆ ನಾನು ನಿತ್ಯ ಟಿ ವಿ ನೋಡ್ತಾ ಇದ್ಲು. ನಾನು ಇದನ್ನ ಫಿಲ್ಟ್ರನ್ನ ಕ್ಲೀನ್ ಮಾಡಿ 4-5 ಡೇಸ್ ಆಗಿತ್ತು. ಸೊ ಅದಕ್ಕೆ ಇವತ್ತು ನೀರು ಸ್ವಲ್ಪ ಇತ್ತು, ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅದನ್ನು ತೆಗೆದು ವಾಶ್ ಮಾಡ್ತಾ ಇದ್ದೀನಿ. ನಾನು ಅದಕ್ಕೇನೋ ಬೇರೆ ಏನೆಲ್ಲ ಹಾಕೆಲ್ಲ ಏನು ವಾಶ್ ಮಾಡೋದಿಲ್ಲ, ಸುಮ್ಮನೆ ಹಾಗೆ ನೀರಲ್ಲಿ 3 to 5 ಡೇಸಿಗೆ ಒಂದೊಂದು ಸಲ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಮುಂಚೆ ಇದ್ದಿದ್ದು ಅಕ್ವಾಗಾರ್ಡಲ್ಲಿ ಏನು ಅಂದರೆ ಈ ಥರ ತೆಗೆದು ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇದನ್ನು ಟ್ಯಾಂಕ್ನ. ಅದು ತುಂಬಾ ಗಲೀಜು ಕುತ್ಕೋತಾಯಿತ್ತು, ಬಿಚ್ಚೋದು ತುಂಬಾ ಕಷ್ಟ ಆಗ್ತಿತ್ತು ಅದು. ಬಟ್ ಇದನ್ನು ನೀಟಾಗಿ ನಾನೇ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಸೊ ಇವಾಗ ತೆಗೆದು ಕ್ಲೀನ್ ಮಾಡಿ 3 to 4 ಡೇಸಿಗೆ ಕಂಪಲ್ಸರಿ ವೀಕಿಗೆ ಒಂದು ಸಲನಾದ್ರು ಕ್ಲೀನ್ ಮಾಡೇ ಮಾಡ್ತೀನಿ. ಆಮೇಲೆ ಸಂತೆಲಿ ತರಕಾರಿ ತಂದಿದ್ದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಆಲೂಗೆಡ್ಡೆ ಎಲ್ಲ ತೊಳೆದಿಟ್ಕೊಬಿಟ್ಟು ಬೇರೆ ತರಕಾರಿನೆಲ್ಲ ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಸಲ ಈ ಥರ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಆವಾಗ ಅಡುಗೆ ಮಾಡಬೇಕಾದ್ರೆ ಹಿಂಸೆ ಆಗೋದಿಲ್ಲ. ಮೆಣಸಿನ್ಕಾಯಿ ತೆಗೆದು ಮತ್ತು ಬೀನ್ಸ್ದು ಇದೆಲ್ಲ ನಾರೆಲ್ಲ ತೆಗೆದು ಇಟ್ಕೋತೀನಿ. ಸೊಪ್ಪೆಲ್ಲೇನು ವಾಶ್ ಮಾಡೋದಕ್ಕೆ ಹೋಗಲ್ಲ. ತರಕಾರಿ ತಂದಮೇಲೆ ಈ ಥರ ಡಿವೈಡ್ ಮಾಡಿ ಇಟ್ಕೋತೀನಿ ಫ್ರಿಜ್ಜಿಗೆ. ಆಲೂಗೆಡ್ಡೆ ಒಂದು ಫ್ರಿಜ್ಜಿಗೆ ಇಡೋದಿಲ್ಲ, ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಬಿಟ್ಟು ನಾನೆಲ್ಲ ಫ್ರಿಜ್ಜಿಗೆ ಇಟ್ಕೋತೀನಿ. ಈ ಥರ ಡಿವೈಡ್ ಮಾಡಿ ಕ್ಲೀನ್ ಮಾಡಿ ನೋಡಿ ಮೆಣಸಿನ್ಕಾಯಿ ಸೋಸಿದ್ದೀನಿ, ಬೀನ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪು ಬೇರೆ ಅದನ್ನು ಸೊಪ್ಪು ಒಂದೊಂದು ತೊಳೆದಿಡೋದಿಲ್ಲ, ಹಂಗೆ ಸೋಸ್ಬಿಟ್ಟು ಇಟ್ಕೋತೀನಿ. ಅಡುಗೆಗೆ ಯೂಸ್ ಮಾಡ್ಬೇಕಾದ್ರೆ ಇದು ಮಾಡ್ಕೋತೀನಿ. ಮತ್ತು ಹಾಗಲಕಾಯಿ ತಂದಿದ್ದೀನಿ, ಇದು ನಾಟಿ ಹಾಗಲಕಾಯಿ ಗ್ರೀನ್ದು. ಇದು ಸ್ವಲ್ಪ ಪಲ್ಯ ಮಾಡಿ ಸ್ವಲ್ಪ ಚಿಪ್ಸ್ ಮಾಡೋಣ ಅಂತ ಅವತ್ತೊಂದಿನ ಬೇಕ್ರಿಲಿ ತೊಗೊಂಡಿದ್ದೆ, ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಮನೇಲಿ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತಂದಿದ್ದೀನಿ. ಅದ್ರ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟಾಗಿ ಇದು ಸ್ಮಾರ್ಟ್ ಬಜಾರಲ್ಲಿ ತಂದಿದ್ದು ಮೊಳಕೆ ಕಾಳು, ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಆಯಿತಾ. ಆಮೇಲೆ ಏನಪ್ಪ ಅಂದರೆ ಒಂದು ಬಾಕ್ಸು 15 ರುಪೀಸ್, ಮುಂಚೆ 30 ರುಪೀಸ್ ಇತ್ತು ಒಂದು ಬಾಕ್ಸು. ಇವತ್ತು ಏನು ಗೊತ್ತಿಲ್ಲ, ಇದ್ರ ಮೇಲೆ 20 ರುಪೀಸ್ ಇದೆ. ಸ್ಮಾರ್ಟ್ ಬಜಾರ್ ಆಫರ್ ಅಂತ 15 ರುಪೀಸಿಗೆ ಕೊಟ್ಟಿದ್ದಾರೆ. ಏಕೆಂದರೆ 2 ತಂದಿದ್ದೀನಿ ನಾನು. ಇದು ಮಿಕ್ಸ್ ಕಾಳು, ಮಿಕ್ಸ್ ಅಂದರೆ ಇದರಲ್ಲಿ ಏನೇನಿರುತ್ತೆ ಅಂದರೆ ನೋಡಿ, ಇಲ್ಲಿ ಕಡಲೆಕಾಳು, ಹೆಸ್ರು ಕಾಳು, ಆಮೇಲೆ ಇದ್ರ ಅಲಸಂಡೆ ಕಾಳು, ಆಮೇಲೆ ಹುರುಳಿಕಾಳು ಎಲ್ಲ ಮಿಕ್ಸಲ್ಲಿದೆ. 3-4 ಥರ ಕಾಳು ಮಿಕ್ಸಲ್ಲಿದೆ. ಸೊ ಇದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋತೀನಿ, ಮೊಳಕೆ ಕಟ್ಟಿ ಸಾರಿಸಾಗಿ. ಇದನ್ನು ನನಗೆ ಪ್ರೋಟೀನ್ ಥರ ಯೂಸ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಬೆಳಗ್ಗೆ ಎದ್ದು ನಾನು ಹಸ್ಬೆಂಡ್ ಬಿಸಿನೀರು ಕುಡಿತೀವಲ್ವ, ಬಿಸಿನೀರು ಆದಮೇಲೆ ಇಷ್ಟೆಷ್ಟು ತಿನ್ನೋದು. ವರ್ಕೌಟ್ ಮಾಡಿದ ಮೇಲೆ ಪ್ರೋಟೀನ್ ಏನಾದ್ರು ಕೊಡಬೇಕು. ಸೊ ನಾನು ಯಾವುದೇ ಪೌಡರ್ನಿಗೆ ಸದ್ಯಕ್ಕೆ ಯೂಸ್ ಮಾಡ್ತಲೇ ಇರೋದ್ರಿಂದ ಇದನ್ನು ತೊಗೊಳ್ಳೋಣ ಅಂತ ತಂದಿದ್ದೀನಿ. 15 ರೂಪಾಯಿ ಕೊಡ್ದಲ್ಲೇ ಏನಲ್ವ ಇದಕ್ಕೆ. ಹಾಗೆ 20-30 ರುಪೀಸ್ ತೊಗೋತಾರೆ. ಇದು 1/4 kg ಇದೆ, 15 ರುಪೀಸು. ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಗೊತ್ತಾ ನೋಡಿ. ಸೊ ಇದನ್ನು ಇದು ಮಾಡಬೇಕು. ಮಿಸ್ ಮಾಡದೆ ತರೋದು ಅಂದರೆ ನಾನು ಮೊಳಕೆ ಕಾಳು ಮತ್ತು ಸೋಯಾ ಚಂಕ್ಸ್ನ ತರ್ತೀನಿ. ಅಂದರೆ ವೀಕ್ಲಿ ಇದೊಂದು ಪ್ಯಾಕೆಟ್ ತರ್ತೀನಿ, 20 ರುಪೀಸ್ ಇದು. ನೈಟ್ ಟೈಮು ಒಂದು 10-15 ನೆನೆಸ್ಬಿಟ್ಟು ಫ್ರೈ ಮಾಡ್ಕೊಟ್ಟು ತಿಂತೀನಿ. ಅದ್ರ ಜೊತೆ ಸ್ವಲ್ಪ ಲೈಟಾಗಿ ಅನ್ನ ತೊಗೋತೀನಿ. ಇವಾಗ ಬಾಡಿ ಸ್ವಲ್ಪ ಫ್ರೀ ಅನಿಸುತ್ತೆ. 3 ಡೇಸಿಂದ ಮಾಡ್ತಾಯಿದ್ದೀನಿ. ನನಗೆ 3 ಡೇಸಿಂದ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ನಿನ್ನೆ ಸಂಡೇ ಸ್ವಲ್ಪ ದೇವಸ್ಥಾನದ ಹತ್ರ ವ್ಲಾಗ್ನ ಮಾಡಿಕೊಂಡೆ, ವೀಡಿಯೋನ ಮಾಡಿಕೊಂಡೆ. ಮತ್ತೆ ನಾವು ಮನೆಗೆ ಬರೋಷ್ಟರಲ್ಲಿ 2-2:30 ಆಗಿತ್ತು. ಮತ್ತೆ ಬಂದು ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಮತ್ತೆ ರೆಸ್ಟ್ ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು. ಮತ್ತು ನಾಳೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಮತ್ತು ಇವತ್ತು ಸಂತೆಗೆ ಹೋಗಿ ಬಂದ್ವಿ. ನಿತ್ಯನ ಶಿಶ್ವರ ಕಳಿಸೋದೇ ಇದಾಗ್ಬಿಟ್ಟಿದೆ. ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿದೆ. ನಮ್ಮ ಮನೆಯವ್ರು ಸರಿ ಮಾಡಿಸ್ಕೊ ಅಂದರು, ಬಟ್ ಪರವಾಗಿಲ್ಲ ಒಂದು ಸ್ವಲ್ಪ ಕೈಲೇ ತೊಳ್ಕೊಳ್ಳೋಣ ಅಂದ್ಬಿಟ್ಟು
ಕೈಲೇ ತೊಳ್ಕೊತಾ ಇದ್ದೀನಿ. ಅದೇನು ಹಿಂಸೆ ಅನ್ಸಲ್ಲ. ಬಟ್ ನಿತ್ಯ ಶಿಶ್ವರಕ್ಕೆ ಕಳ್ಸೋದು ದೊಡ್ಡ ಪ್ರಾಬ್ಲಮ್ಮು. ಶಿಶ್ವರಕ್ಕೆ ಹೋಗ್ತಿಲ್ಲ ಅವಳು, ಹೋಗ್ಬಿಟ್ಟು ವಾಪಸ್ ಬಂದು. ಬಟ್ ಇವಾಗ ಅಯ್ಯನಮ್ಮ ಏನಾಯ್ತಪ್ಪ, ಚೊಳ್ಳೆ ಕಚ್ಚುತ್ತಾ? ನೀನು ತೋರಿಸೋಣ ಬಾ ತೋರಿಸ್ತೀನಿ. ಅಯ್ಯೋ ಓ ಏನು ಬೇಕು? ಮುಂಚೆ ಶಿಶ್ವರ ಕಳ್ಸೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕೆಂದರೆ ಅವರು ಡೈಲಿ ಬಾಗಿಲು ತೆಗಿತಿರ್ಲಿಲ್ಲ. 15 days to 20 days, ತಿಂಗಳಿಗೆ 2-3 ಸಲ ತೆಗೆದ್ರೆ ಹೆಚ್ಚಿತ್ತು. ಬಟ್ ಇವಾಗ ಹೆಲ್ಪರ್ ಬಂದಿದ್ದಾರೆ, ಅಕ್ಕ ಪಾಪ ಡೈಲಿ ತೆಗಿತಾರೆ. ಮತ್ತು ಶಿಶ್ವರನ್ನು ಅಂಗನವಾಡಿನೂ ನೀಟಾಗಿ ಇಟ್ಕೊಂಡಿರ್ತಾರೆ. ಮತ್ತು ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ. ಮುಂಚೆ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ಅಂತಲ್ಲ, ನೋಡ್ಕೊಳ್ಳೋರು. ಬಟ್ ಅವ್ರು ಬಾಗಿಲು ತೆಗಿತಿರ್ಲಿಲ್ಲ, ಹೆಲ್ಪರ್ ಇರಲಿಲ್ಲ ಅಂತ. ಸೊ ಇವಾಗ ತೆಗೆದು ಚೆನ್ನಾಗಿ ನೋಡ್ಕೋತಾರೆ. ಮತ್ತು ಅವರೇ ಅಕ್ಕನೇ ಕಳಿಸು ಶಿಶ್ವರಕ್ಕೆ ಅಂತ ಡೈಲಿ ಬಂದು ಕರೀತಾರೆ ಪಾಪ ಅವರು. ಸೊ ಹಾಗಾಗಿ ಕಳಿಸ್ತಾ ಇದ್ದೀನಿ, ರೂಢಿ ಆಗಲಿ ಅಂತ. ನೋಡಬೇಕು ಏನು ಮಾಡ್ತಾಳೆ ಅಂತ. ಆಗ್ತೈತಮ್ಮ, ಪಾಪು ಮಾಂಚತಿಲ್ಲ. ಅಯ್ಯೋ, ಮೊನ್ನೆ ನಮ್ಮ ದೇವಸ್ಥಾನಕ್ಕೆ ಶನಿವಾರ ಒಬ್ಬರು ಪಾಪು ಕರ್ಕೊಂಬಂದಿದ್ರು, ಒಂದು ಆಂಟಿ. ಅವ್ರು ನಮ್ಮ ದೇವಸ್ಥಾನದಲ್ಲೇ ಉಳ್ಕೊಂಡಿದ್ರು. ನಮ್ಮನೆಯವರು ಪಾಪುನ ಎತ್ಕೊಂಡ್ರು ಅಂತ ಫಸ್ಟ್ ಮನಸ್ಕೊಂಡ್ಲು. ಆಮೇಲೆ ಇಲ್ಲೇ ಮನೇಲಿ ಉಳ್ಕೊಂಡಿದ್ರಲ್ವ ದೇವಸ್ಥಾನದಲ್ಲಿ. ಪಾಪು ಇನ್ನೂ 6 month ಪಾಪು ಹಿಟ್ಟು ಮಾಡಿ ನಾನು ತಿನ್ನಿಸ್ತೆ ಅಂದ್ಬಿಟ್ಟು ಎಷ್ಟು ಹತ್ತಿದ್ದಾಳೆ ಅಂದರೆ ತುಂಬ ಜಲಸ್ ಮಾಡ್ತಾಳೆ ಅವಳು. ಯಾರನ್ನು ಎತ್ಕೊಳ್ಳೋಂಗಿಲ್ಲ. ಅಳ್ತಾವಳಕ್ಕಂದಮ್ಮ, ಪಾಪು ಅಳ್ತಾವಳ. ಅಯ್ಯೋ ಇವಳೇ ಪಾಪು. ಅಯ್ಯೋ ಆಮೇಲೆ ನಾನು ಸ್ವಲ್ಪ ಮೊಸರಿತ್ತು ಅಂತ ಮೊಸರು ಮಜ್ಜಿಗೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅಪ್ಪ ಮಕ್ಕಳು ಕೈನಲ್ಲಿ ಟಚ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ನಾನು ಕಡ್ದಾಗಿತ್ತು, ಸ್ವಲ್ಪ ಟಚ್ ಕೊಡ್ತಾ ಇದ್ದಾರೆ. ರೀ ಓದ್ ಕೇಳಕ್ ಕಳಿಸ್ರಿ. ನೀವು ಓದ್ ಕೇಳ್ದವ್ರು ನಾನೇ ಕುಕ್ಕು ಅಂತೀನಿ. ಚಿನ್ನು ಬಾ, ನೀ ಪಾಪ ನೋಡ. ನಿತ್ಯ ಬಾ. ಆಮೇಲೆ ಬಂದು ನೋಡಿ, ಮಕ್ಳಿಗೆ ಹೋಮ್ವರ್ಕ್ ಕೊಡ್ತಾರೋ ನಮಗೆ ಕೊಡ್ತಾರೋ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಎಲ್ಲ ಗೊತ್ತೇ ಆಗೋದಿಲ್ಲ ಸ್ಕೂಲಲ್ಲಿ. ಅವಾಗೆಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಕೊಟ್ಟಾಗ ನಾವೇ ಮಾಡ್ಕೋತಾ ಇದ್ವಿ. ಬಟ್ ಇವಾಗ ಆಗಲ್ಲ. ಅವಳು ಏನು ಅಂದರೆ ರಜೆ ಕೊಟ್ಟ ತಕ್ಷಣ ಹೋಮ್ವರ್ಕ್ ಬರೆದಿಟ್ರೆ ಈ ಪ್ರಾಬ್ಲಮ್ಮೇ ಇರೋದಿಲ್ಲ. ರಜೆ ಕೊಟ್ಟ ತಕ್ಷಣ ಹೋಮ್ವರ್ಕ್ ಇದನ್ನು ಬರೆಯೋದಿಲ್ಲ. ರಜೆ ಎಲ್ಲ ಇನ್ನೇನು ಸ್ಕೂಲು 4-5 days ಐತೆ ಅನ್ನಂಗೆ ಸ್ಟಾರ್ಟ್ ಮಾಡೋದು ಹೋಮ್ವರ್ಕ್ ಬರೆಯೋದಕ್ಕೆ. ನಾನು ಹೇಳ್ತೀನಿ ಬಂದ ತಕ್ಷಣ ಹೋಮ್ವರ್ಕ್ ಬರೆದ್ಬಿಡಮ್ಮ ಸ್ಕೂಲು ರಜೆ ಕೊಟ್ಟ ತಕ್ಷಣ ಅಂತ. ಬರೆಯೋದಿಲ್ಲ ಅವಳು. ಇವಾಗ ಕಷ್ಟಪಟ್ಟು ಇದು ಮಾಡ್ತಿರ್ತಾಳೆ. ಅದ್ರ ಜೊತೆಗೆ ನಮ್ಮ ಕೆಲಸದ ಜೊತೆ ನಾವು ಮಾಡಿಕೊಡ್ಬೇಕು. ಅದ್ರ ಜೊತೆ ಈ ಪಿಳ್ಳೆ ಕಾಟ ಬೇರೆ ನಾನು ಮಾಡ್ತೀನಿ, ನನಗೂ ಕೊಡಿ ಅಂತ. ಕತ್ರಿ ಕೊಡಿ, ಗಮ್ ಕೊಡಿ, ಲಣಿಸಿ, ಎಷ್ಟು ಕಾಟ ಕೊಡ್ತಾಳೆ ಅಂದರೆ ನಿತ್ಯನೂ ತೇಜನು ಇಬ್ಬರೂ ಬಿಟ್ಬಿಟ್ಟು ಹೋಮ್ವರ್ಕ್ ಬರ್ಕೋತಿರೋ ಅಂದರೆ ಅವಳಿಗೆ ಬರೆಯೋದಕ್ಕೆ ಬಿಡೋದಿಲ್ಲ. ಅಷ್ಟು ಟಾರ್ಚರ್ ಕೊಡ್ತಾಳೆ ನಮ್ಮ ನಿತ್ಯ. ಸೊ ನೋಡಿ, ಎಲ್ಲನ ತಗೊಂಡು ಎಸ್ಕೇಪ್ ಆದ್ಲು ಅವಳು. ಸ್ಕೆಚ್ ಪೆನ್ನು, ಅವಳಿಗೆ ಸಪ್ರೇಟ್ ಒಂದು ಶೀಟು. ನೆಕ್ಸ್ಟ್ ಗಮ್ಮು ಕೊಡಿ ನನಗೆ, ಅದೊಂದು ನನಗೆ ಕೊಟ್ಟಿಲ್ಲ ಅಂತ ಬಂದಳು. ಯಪ್ಪ, ಚಿಕ್ಕ ಮಕ್ಳು ಇಟ್ಕೊಂಡು ದೊಡ್ಡ ಮಕ್ಳಿಗೆ ಹೋಮ್ವರ್ಕ್ ಕೊಡ್ಸೋದು ನಿಜವಾಗ್ಲೂ ಕಷ್ಟ. ಅವಳು ಬುಕ್ಸ್ ಹಿಡಿದ್ರೆ ಇವಳಿಗೂ ಬುಕ್ ಕೊಡಬೇಕು, ಅವಳು ಪೆನ್ ಹಿಡಿದ್ರೆ ಇವಳಿಗೂ ಪೆನ್ ಕೊಡಬೇಕು. ಸೊ ಫೈನಲಿ ಅವಳದು ಪ್ರಾಜೆಕ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ದೆ. ಕಂಪ್ಲೀಟ್ ಆದಮೇಲೆ ಊಟ ಕೊಟ್ಟಿದ್ದು, ಅಲ್ಲಿವರೆಗೂ ಕೊಡಲೇ ಇಲ್ಲ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.